ಮೂರು ತರಕಾರಿ ಗೆಳೆಯರ ಕಥೆ. ಒಂದಿನ ಬೆಂಡೆಕಾಯಿ, ಈರುಳ್ಳಿ ಮತ್ತು ಟೊಮಾಟೊ. ಮೂವರು ಗೆಳೆಯರು ಸಂತೆಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಒಂದು ಹಳ್ಳ ಸಿಗುತ್ತೆ. ಆ ಹಳ್ಳವನ್ನು ದಾಟಬೇಕಾದ್ರೆ ಬೆಂಡೆಕಾಯಿಗೆ ಈಜಲ್ಬಾರದೆ ನೀರಿನಲ್ಲಿ ತೇಲಿ ಹೋಗುತ್ತೆ. ಆಗ ಈರುಳ್ಳಿ ಮತ್ತು ಟೊಮಾಟೊ ಮಾತ್ರ ಈಸಿ ದಡ ಸೇರ್ತವೆ. ಆಮೇಲೆ ಈರುಳ್ಳಿ ಮತ್ತು ಟೊಮಾಟೊ ಸಂತೆಗೆ ಬರ್ತಾರೆ. ಆದರೆ ಟೊಮಾಟೊ ಸಂತೆಯಲ್ಲಿ ಜನರ ಕಾಲಡಿಗೆ ಸಿಕ್ಕಿ ಜಜ್ಜಿ ಹೋಗುತ್ತೆ. ಆಗ ಈರುಳ್ಳಿ ಇಳಿಯೊಂದೇ ಅಳುತ್ತಾ ಕುಳಿತಿರುತ್ತೆ. ಆಗ ದೇವರು ಪ್ರತ್ಯಕ್ಷಗೊಂಡು, ಈರುಳ್ಳಿ ಯಾಕೆ ಅಳುತ್ತಿರುವೆ ಎಂದು ಕೇಳ್ತಾನೆ. ಆಗ ಈರುಳ್ಳಿ ಹೇಳುತ್ತೆ, ನನ್ನ ಗೆಳೆಯರಿಬ್ಬರು ಸತ್ತು ಹೋದ್ರು, ಅವರಿಗಾಗಿ ದುಃಖಿಸಿ ಅಳುತ್ತಿರುವೆನು. ಆದರೆ ನಾನು ಸತ್ರೆ ನನಗಾಗಿ ಯಾರು ಅಳ್ತಾರೆ ಎಂದಿತು. ಈರುಳ್ಳಿಯ ಸ್ಥಿತಿ ನೋಡಿ ದೇವರಿಗೆ ನಗು ಬರುತ್ತೆ. ಸರಿ, ಹಾಗಾದ್ರೆ ಕೇಳು, ಹೇಳಿನಿ. ನಿನ್ನ ಗೆಳೆಯರನ್ನು ನೆನೆದು ನೀನು ಅಳುತ್ತಿರುವೆ, ಆದರೆ ನಿನ್ನನ್ನು ಹಚ್ಚುವಾಗ ಎಲ್ಲರೂ ಅಳುತ್ತಾರೆ ಎಂದು ಹೇಳಿ ಮಾಯವಾದನು. ನೀತಿ: ಬೇಡದ ಸಂತಾಪ ಮಾಡಬಾರದು.